ಹಲೋ ಸ್ಟೂಡೆಂಟ್ಸ್, ನಿಮ್ಗೋಸ್ಕರ ಈ ವಿಡಿಯೋ 2022 ಸ್ಕೀಮ್ ಅಲ್ಲಿರೋ ಸ್ಟೂಡೆಂಟ್ಸ್ಗೋಸ್ಕರ ಈ ವಿಡಿಯೋ ಸೆಮಿಸ್ಟರ್ಗೆ ಯಾರು ಅವ್ರಿಗೋಸ್ಕರ. ಸೊ ನಮ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬಾ ಜನ ಸ್ಟೂಡೆಂಟ್ಸ್ ಕಾಮೆಂಟ್ ಹಾಕ್ತಿದ್ದಾರೆ. ಸರ್, ನಮಗೆ ನೆಕ್ಸ್ಟ್ ಸಬ್ಜೆಕ್ಟ್ ಅದೇ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್, ಕೆಲವರಿಗೆ ಬಿ ಪಿ ಸಿ ಎಸ್ 515 ಬಿ ಮತ್ತೆ ಎ ಈ ತರ ಸಬ್ಜೆಕ್ಟ್ಸ್ ಇದೆ. ಸೊ ಇವಕ್ಕೆ ಮಾಡಲ್ ಕ್ವಶನ್ ಪೇಪರ್ ಆಗ್ಲಿ ಅಥವಾ ಯಾವ್ದೇ ತರದ ಕ್ವಶನ್ಸ್ ನ ಬಿಟ್ಟಿದ್ದವರು, ಮತ್ತೆ ಎಕ್ಸ್ಪೆಷಲಿ ಏನು ಈ ಸಲ ಬಿಟ್ಟಿಲ್ಲ, ಎಕ್ಸ್ಪೆಷಲಿ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ ಯಾವ ತರ ಪಾಸ್ ಆಗೋದು, ಯಾವ ತರ ಏನೇನ್ ಬರೀಬೇಕು ಆನ್ಸರ್ಸ್ ಅಂತ ಎಲ್ಲರೂ ಗೊತ್ತೇ ಆಗ್ತಿಲ್ಲ. ಸೊ ಆ ರೀಸನ್ ಇಂದ ನಾವು ಕೆಲವು ಬಿ ಟಿ ಪ್ರೊಫೆಸರ್ಸ್ ಮತ್ತೆ ನಮ್ಗೆ ಗೊತ್ತಿರೋ ನಾಲೆಡ್ಜ್ ಇಂದ ನಾವು ಸೊ ಈ ಕ್ವಶನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಇವೆಲ್ಲ ಕ್ರಿಯೇಟ್ ಮಾಡ್ಕೊಂಡಿರೋದು ಜಸ್ಟ್ ನೀವು ಹೇಗೆ ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ತಿರಲ್ಲ ಅದೇ ತರನೇ ನಾವು ಮಾಡ್ಕೊಂಡಿರೋದು. ಸೊ ನೀವು ಅದನ್ನೇ ಇದಕ್ಕೆ ಆನ್ಸರ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೀವು ಟೆಕ್ಸ್ಟ್ ಬುಕ್ ಯೂಸ್ ಮಾಡಿದ್ರೆ ಬೆಟರ್. ಸೊ ಅಥವಾ ನಿಮ್ಗೆ ಯಾವ್ದಾದ್ರು ಪಾಯಿಂಟ್ ವೈಸ್ ಇರೋ ನೋಟ್ಸ್ ನ ಸಿಕ್ಕರೆ ಅದರಿಂದ ಕೂಡ ನೀವು ಈ ಆನ್ಸರ್ಸ್ ಇದಕ್ಕೆ ಆನ್ಸರ್ಸ್ ನ ಬರೀಬಹುದು. ಸೊ ಈಗ ಮಾಡಲ್ 1, ಸೊ ಸಬ್ಜೆಕ್ಟ್ ಕೋಡ್ ಹೇಳ್ಬೇಕು. ಫಸ್ಟ್ ಸಬ್ಜೆಕ್ಟ್ ಏನು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು BCS 515B. ಸೊ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಸಾರಿ ಇದು. ಸೊ BCS 515B. ಓಕೆ, ಸೊ ಇದು ಸಬ್ಜೆಕ್ಟ್ ಕೋಡ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಕ್ಲೀನ್ ಆಗಿ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಇದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿಂದ ಕೂಡ ಲಿಂಕ್ ಡೌನ್ಲೋಡ್ ಮಾಡ್ಕೋಬಹುದು. ವೆಬ್ಸೈಟ್ ಅಲ್ಲಿ ನಾವು ಮೆನ್ಷನ್ ಮಾಡ್ತಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ತುಂಬಾ ವರ್ಕ್ ಲೋಡ್ ಇಂದ ನಾವು ಅಲ್ಲಿ ಮೆನ್ಷನ್ ಮಾಡ್ತಿಲ್ಲ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೈನ್ ಇನ್ ಆಗಿ ಅಲ್ಲಿ ನಿಮ್ ನಂಬರ್ ನ ಪ್ರೊವೈಡ್ ಮಾಡಿದ್ರೆ ಇದು PDF ಲಿಂಕ್ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ. ಮಿನಿಮಮ್ ಕಾಸ್ಟ್ ಕೂಡ ಸೆಟ್ ಮಾಡಿದ್ರೆ ಓಕೆ. ಅದನ್ನ ಪೇ ಮಾಡಿದ್ರೆ ಸಾಕು. ಈ ಮಾಡಲ್ ಕ್ವಶನ್ ಪೇಪರ್ ಪಾಸಿಂಗ್ ಪ್ಯಾಕೇಜ್ ಫಿಕ್ಸ್ಡ್ ಕ್ವಶನ್ಸ್ ಇವೆಲ್ಲ. ಸೊ ಇಷ್ಟು ನೀವು ಓದ್ಕೊಂಡ್ರೆ ಸಾಕು. ನೀವು ಆಲ್ಮೋಸ್ಟ್ ಆಲ್ ಒಂದು ಮಾಡಲ್ 1 ಅಲ್ಲಿ ಏನೇನ್ ಮಾಡಲ್ ವೈಸ್ ಇರ್ತದೆ ನಾವು ಪ್ರಿಪೇರ್ ಮಾಡಿದ್ವಿ, ಅದರಲ್ಲಿ ಒಂದು 15 to 16 ಮಾರ್ಕ್ಸ್ ನೀವು ತೆಗೆದು ಪ್ರತಿಯೊಂದು ಮಾಡಲ್ ಅಲ್ಲ. ಸೊ ಈಗ ಫಸ್ಟ್ ಮಾಡಲ್ ಅಲ್ಲಿ ಸೊ ಏನ್ ಕ್ವಶನ್ಸ್ ಇದೆ, ನೀವು ಅದಕ್ಕೆ ಆನ್ಸರ್ ಯಾವ ತರ ಆನ್ಸರ್ ಮಾಡಬೇಕು, ಅದಕ್ಕೆ ಆನ್ಸರ್ಸ್ ಎಲ್ಲಿ ಹುಡುಕ್ಬೇಕು ಅಂತ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಮಾಡಲ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಟು AI ಅಂಡ್ ಇಂಟೆಲಿಜೆಂಟ್ ಏಜೆಂಟ್ಸ್. ಸೊ ಇದು ಫಸ್ಟ್ ಮಾಡಲ್. ಇದರಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಫಸ್ಟ್ ಒನ್ ಈಸ್ ಡಿಫೈನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಕ್ಸ್ಪ್ಲೈನ್ ಇಟ್ಸ್ ಗೋಲ್ ಅಂಡ್ ಅಪ್ಲಿಕೇಶನ್ಸ್. ಇದು ಫಸ್ಟ್ ಕ್ವಶನ್ ಆಗಿರುತ್ತೆ. ಈ ಕ್ವಶನ್ ನ ಕೇಳಿದ್ರೆ 10 ಮಾರ್ಕ್ಸ್ ಕೇಳ್ತಾರೆ. ಇದಕ್ಕೆ ನೀವು ಆನ್ಸರ್ ಯಾವ ತರ ಬರೀಬೇಕು, ಪಾಯಿಂಟ್ ವೈಸ್ ಬರೀಬೇಕು. ಫಸ್ಟ್ ಇದಕ್ಕೆ ಜೀರೋ ಟೈಪ್ ಬರೀಬೇಕು. ಇದಕ್ಕೆ ಎಕ್ಸ್ಪ್ಲೇನ್ ಇಟ್ಸ್ ಗೋಲ್ ಅಂಡ್ ಅಪ್ಲಿಕೇಶನ್ಸ್ ಏನಿದೆಯಲ್ಲ ಇದಕ್ಕೆ ಪಾಯಿಂಟ್ ವೈಸ್ ಕ್ಲೀನ್ ಆಗಿ ಮೆನ್ಷನ್ ಮಾಡಬೇಕು, ಅಪ್ಲಿಕೇಶನ್ಸ್ ಮತ್ತೆ ಗೋಲ್ ನ. ಸೊ ಇದಕ್ಕೆ ನೀವು ಬೆಸ್ಟ್ ಆನ್ಸರ್ ಎಲ್ಲಿ ಫೈಂಡ್ ಔಟ್ ಮಾಡೋದಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಯೂಸ್ ಮಾಡ್ಕೊಂಡು ಇದಕ್ಕೆ ನೀವು ಆನ್ಸರ್ ಮಾಡಬಹುದು. ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡಿ ಸಾಕು, ಅದರಲ್ಲೇ ಈ ಎಲ್ಲಾ ಕ್ವಶನ್ ಆನ್ಸರ್ ಸಿಗ್ತದೆ. ನಾವು ಕೂಡ ಟೆಕ್ಸ್ಟ್ ಬುಕ್ ಹೇಳೋದ್ರಿಂದ ನಮ್ BT ಪ್ರೊಫೆಸರ್ಸ್ ನಾವು ಅದನ್ನ ಯೂಸ್ ಮಾಡ್ಕೊಂಡು ಇದನ್ನ ಮಾಡ್ತೀವಿ. ನೆಕ್ಸ್ಟ್ ಎರಡನೇ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೈನ್ ದಿ 4 ಅಪ್ರೋಚಸ್ ಟು AI ವಿತ್ ನೀಟ್ ಎಕ್ಸಾಂಪಲ್. ಇದು ಕೂಡ 10 ಮಾರ್ಕ್ಸ್ ಸಿಕ್ಕೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮೂರನೇ ಕ್ವಶನ್ ಬಂದ್ಬಿಟ್ಟು ಡಿಸ್ಕ್ರೈಬ್ ದಿ ಟೂರಿಂಗ್ ಟೆಸ್ಟ್ ಅಂಡ್ ಟೋಟಲ್ ಟೂರಿಂಗ್ ಟೆಕ್ಸ್ಟ್. ಇದು ಕೂಡ 8 ಮಾರ್ಕ್ಸ್ ಸಿಕ್ಕೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಆಕ್ಟಿಂಗ್ ಹ್ಯೂಮನ್ಲಿ ವರ್ಸಸ್ ಆಕ್ಟಿಂಗ್ ರಾಷನಲಿ ಅಪ್ರೋಚಸ್. 8 ಮಾರ್ಕ್ಸ್ ಸಿಕ್ಕೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಐದನೇ ಕ್ವಶನ್ ಎಕ್ಸ್ಪ್ಲೈನ್ ಥಿಂಕಿಂಗ್ ಹ್ಯೂಮನ್ಲಿ ಅಂಡ್ ಥಿಂಕಿಂಗ್ ರಾಷನಲಿ ಅಪ್ರೋಚಸ್. ಇದು ಕೂಡ 8 ಮಾರ್ಕ್ಸ್ ಸಿಕ್ಕೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಆರನೇ ಕ್ವಶನ್ ವಾಟ್ ಈಸ್ ರಾಷನಾಲಿಟಿ, ಎಕ್ಸ್ಪ್ಲೈನ್ ರಾಷನಲ್ ಏಜೆಂಟ್ ವಿತ್ ಪರ್ಫಾರ್ಮೆನ್ಸ್ ಮೆಷರ್. ಇದು ಕೂಡ 6 ಮಾರ್ಕ್ಸ್ ಸಿಕ್ಕೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಏಳನೇ ಕ್ವಶನ್ ಬಂದ್ಬಿಟ್ಟು ಡಿಫೈನ್ ಏಜೆಂಟ್ಸ್ ಅಂಡ್ ಎನ್ವಿರಾನ್ಮೆಂಟ್, ಎಕ್ಸ್ಪ್ಲೈನ್ ಏಜೆಂಟ್ ಫಂಕ್ಷನ್ ಅಂಡ್ ಏಜೆಂಟ್ ಪ್ರೋಗ್ರಾಮ್. ಇದು ಕೂಡ 6 ಮಾರ್ಕ್ಸ್ ಸಿಕ್ಕೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇಷ್ಟು ಕ್ವಶನ್ ಅಲ್ಲೇ ನಿಮ್ಗೆ ಶಫಲ್ ಮಾಡಿ ಆ ಕಡೆ ಈ ಕಡೆ ಮಾಡಿ ನಿಮ್ಗೆ 1ABC ಅಥವಾ 2ABC ಈ ತರ ಕೇಳ್ಬೋದು. 1AB 2AB ಈ ತರ ಕೇಳ್ಬೋದು. ಆ ಕ್ವಶನ್ ನಿಮ್ಗೆ ಗೊತ್ತಲ್ಲ. ಸೊ ಅದೇ ತರ ಕೇಳಕ್ಕೆ ಪ್ರತಿ ಸಲ ಎಕ್ಸಾಮ್ ಬರ್ತಿರ್ತಾರೆ, ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಸೊ ಇಷ್ಟರಲ್ಲೇ ಶಫಲ್ ಮಾಡಿ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಇವೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇವೇ ತರ ಕೇಳ್ತಾರೆ ಅಂತ ಹೇಳ್ತಾ ಇದೀವಿ. ಸೊ ಇವಕ್ಕೆ ಸ್ಟಿಕ್ಕರ್ ಆಗಿ ಇರಬೇಡಿ. ಇವಕ್ಕೂ ಕೂಡ ಏನಾದ್ರು ನಿಮ್ಮ ಹತ್ರ ಪ್ರೀವಿಯಸ್ ಕ್ವಶನ್ ಪೇಪರ್ ಅವ್ನ ಯೂಸ್ ಮಾಡ್ಕೊಂಡು ನಾವ್ ಇಲ್ಲಿ ಪ್ರಿಪೇರ್ ಮಾಡೋದು. ಅದೇ ತರ ಏನ್ ಕ್ವಶನ್ ಇದೆಯೋ ಅವೇ ತರ ಇರುತ್ತೆ ಇಲ್ಲಿ. ಅವು ಕೂಡ ನೀವು ಪ್ರಿಪೇರ್ ಆಗಿ, ಇವಕ್ಕೂ ಕೂಡ ಪ್ರಿಪೇರ್ ಆಗಿ. ಸೊ ಮತ್ತೆ ಏನಾದ್ರು ಪ್ರೊಫೆಸರ್ಸ್ ಕೊಟ್ಟಿದ್ರೆ, ಲೆಕ್ಚರ್ಸ್ ಕೊಟ್ಟಿದ್ರೆ ಅವು ಕೂಡ ಯೂಸ್ ಮಾಡ್ಕೊಂಡು ನೀವು ರೆಡಿ ಆಗಿ. ಓಕೆ, ಸೊ 8ನೇ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೈನ್ PEAS ಪರ್ಫಾರ್ಮೆನ್ಸ್ ಮೆಷರ್ ವಿತ್ ಎಕ್ಸಾಂಪಲ್. ಇದು ಕೂಡ 6 ಮಾರ್ಕ್ಸ್ ಸಿಕ್ಕೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ 9ನೇ ಕ್ವಶನ್ ಎಕ್ಸ್ಪ್ಲೈನ್ ವಾಕ್ಯೂಮ್ ಕ್ಲೀನರ್ ವರ್ಲ್ಡ್ ವಿತ್ ಏಜೆಂಟ್ ಟೇಬಲ್. ಇದು ಕೂಡ
10 ಮಾರ್ಕ್ಸ್ ಸಿಕ್ಕೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 10ನೇ ಕ್ವಶನ್ ವಾಟ್ ಈಸ್ ದಿ ಪರ್ಸ್ಪೆಕ್ಟ್ ಸೀಕ್ವೆನ್ಸ್, ಇದು ಕೂಡ 4 ಮಾರ್ಕ್ಸ್ ಸಿಕ್ಕೋ ಚಾನ್ಸಸ್ ಇರುತ್ತೆ. 11ನೇ ಕ್ವಶನ್ ಲಿಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟೆಲಿಜೆಂಟ್ ಏಜೆಂಟ್, 4 ಮಾರ್ಕ್ಸ್ ಸಿಕ್ಕೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 12ನೇ ಕ್ವಶನ್ ಎಕ್ಸ್ಪ್ಲೈನ್ ದಿ ಸ್ಟೇಟ್ ಆಫ್ ಆರ್ಟ್ ಅಪ್ಲಿಕೇಶನ್ ಆಫ್ AI, 8 ಮಾರ್ಕ್ಸ್ ಸಿಕ್ಕೋ ಚಾನ್ಸಸ್ ತುಂಬಾ ಇರುತ್ತೆ. ಇಷ್ಟೇ ಕ್ವಶನ್ಸ್ ನ ಸೊ ಶಫಲ್ ಮಾಡಿ ಆ ಕಡೆ ಈ ಕಡೆ ಮಾಡಿ ಶಫಲ್ಸ್ ಮಾಡಿ ನಿಮಗೆ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ, ಪಾಸಿಬಿಲಿಟಿ ಇರುತ್ತೆ. ಸೊ ಇವಕ್ಕೆಲ್ಲದಕ್ಕೂ ನೀವು ಆನ್ಸರ್ ಹುಡುಕ್ಬೇಕಂದ್ರೆ ಬೆಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ಯೂಸ್ ಮಾಡಿ, ಓಕೆನಾ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಇವೆಲ್ಲ ಆನ್ಸರ್ ಸಿಗುತ್ತೆ. ಸೊ ನಾವು ನೋಟ್ಸ್ ನ ಪ್ರಿಪೇರ್ ಮಾಡಿದ್ವಿ, ಬಟ್ 2022 ಸ್ಕೀಮ್ ಪ್ರಿಪೇರ್ ಮಾಡಕ್ಕಾಗಿಲ್ಲ. ಆ ರೀಸನ್ ಇಂದ ಹೇಳ್ತಾ ಇದ್ದೀನಿ. ಸೊ ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ಕೊಂಡೆ ಈ ಕ್ವಶನ್ಸ್ ನಾವು ಕ್ರಿಯೇಟ್ ಮಾಡ್ಬೋದು, ಮತ್ತೆ VTU ಪ್ರೊಫೆಸರ್ಸ್ ಮೂಲಗಳಿಂದ ಈ ಕ್ವಶನ್ಸ್ ನಾವು ಕ್ರಿಯೇಟ್ ಮಾಡಿದೀವಿ. ಸೊ ಬೆಸ್ಟ್ ನಿಮ್ಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ. ಸೊ ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ಕೊಂಡು ಇವೆಲ್ಲದಕ್ಕೂ ಆನ್ಸರ್ಸ್ ನ ನೀವು ಹುಡುಕಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡಲ್ 2 ನೋಡ್ತಾ ಹೋಗೋಣ, ಅದ್ರಾಗ ಏನೇನು ಕ್ವಶನ್ಸ್ ಇದೆ, ಯಾವ ತರ ನೀವು ಆನ್ಸರ್ಸ್ ಮಾಡೋದು ಅಂತ. ಓಕೆ, ಸೊ ಫಾರ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.